ಇವತ್ತಿನ ರೆಸಿಪಿ ಪೆಪ್ಪರ್ ಮಟನ್. ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ತೊಳೆದಿರುವಂತಹ ಮಟನ್, ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ. ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ವಿಜಿಲ್ ಹಾಕ್ಕೊಳ್ಬೇಕು. ಅನಂತರ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಈರುಳ್ಳಿ ಹಾಕ್ಕೊಳ್ಳಿ. ಅನಂತರ ಫ್ರೈ ಮಾಡಿ ಅನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಉಪ್ಪು, ಧನಿಯಾ ಪೌಡರ್ ಹಾಕಿ ಫ್ರೈ ಮಾಡಬೇಕು. ಅನಂತರ ನಾವು ಬೇಯಿಸಿಟ್ಟಿರುವಂತಹ ಮಟನ್ನ ಇದಕ್ಕೆ ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಆ ಈರುಳ್ಳಿಯಲ್ಲಿ ಅದು ಫ್ರೈ ಆಗೋವರೆಗೂ ಕ್ಲೋಸ್ ಮಾಡಿಟ್ಟು ನೋಡಿ. ಆ ನೀರೆಲ್ಲ ಈ ಥರ ಡ್ರೈ ಆಗಬೇಕು. ಡ್ರೈ ಆದ ನಂತರ ರೆಡಿಯಾಗಿದೆ. ಪೆಪ್ಪರ್ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಬಿಸಿ ಬಿಸಿಯಾದ ಪೆಪ್ಪರ್ ಫ್ರೈ ರೆಡಿ.